ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸತ್ಯಶೋಧನಾ ಸಮಿತಿಯಿಂದ ವರದಿ ಸಲ್ಲಿಕೆಯಾಗಿದೆ. ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿಗೆ ವರದಿ ಸಲ್ಲಿಕೆಯನ್ನು ಮಾಡಿದ್ದಾರೆ. SR ವಿಶ್ವನಾಥ್ ಅವರ ನೇತೃತ್ವದ ಒಂದು ಸಮಿತಿ ಆಗಿತ್ತಿದ್ದು ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನು ಅಲ್ಲಿ ಯಾವ ಥರ ಅವರು ಕಟ್ಕೊಂಡಿದ್ರು ಮತ್ತು ಎಷ್ಟು ಜನ ಇದ್ದಾರೆ, ಎಲ್ಲಿಯವರವರು, ಇದೆಲ್ಲವನ್ನು ಕೂಡ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸುಮಾರು 108 ಪುಟಗಳ ವರದಿಯನ್ನು ಈ ಸಮಿತಿ ಸಲ್ಲಿಸಿದೆ. ಈಗ ಅದರ ಮೇಲೆ ಮತ್ತೆ ಹೋರಾಟಗಳನ್ನು ಮುಂದುವರಿಸುವಂಥ ಸಾಧ್ಯತೆಗಳು ಇದ್ದಾವೆ. ಅಂದರೆ BJP ಸತ್ಯಶೋಧನಾ ಸಮಿತಿ ಏನಿತ್ತು ಅಲ್ಲಿ ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಸಂತ್ರಸ್ತರನ್ನು ಮಾತನಾಡಿಸುವಂಥ ಒಂದು ಪ್ರಯತ್ನ ಕೂಡ ಆಗಿತ್ತು. ಆರ್ ಅಶೋಕರು ಕೂಡ ಹೋಗಿದ್ದರು. ಅದಾದಮೇಲೆ ಟೀಮ್ ಹೋಯಿತು. ಅಲ್ಲಿ ವಾಸ್ತವ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನವನ್ನು ಮಾಡಿದರು. ಅಂದರೆ ಈಗ BJP ಸತ್ಯಶೋಧನಾ ಸಮಿತಿ ಅವರವರು ಮಾಡಿಕೊಳ್ಳೋದಷ್ಟೇ ಅದು. ಅದರಿಂದ ಅದೇ ಸರ್ಕಾರದ ವಿರುದ್ಧ ಹೇಗೆ ಹೋರಾಟವನ್ನು ಮಾಡಬೇಕು ಮತ್ತು ಹೇಗೆ ಡ್ಯಾಮೇಜ್ ಮಾಡಬೇಕು. ಈಗ ಅಲ್ಲಿ ಮನೆ ಕಳ್ಕೊಂಡಂಥವ್ರು ನಿಜಕ್ಕೂ ನಿರಾಶ್ರಿತರ, ಅವ್ರ ಹತ್ರ ದಾಖಲೆ ಇದೆಯಾ ಇಲ್ವಾ, ರೇಷನ್ ಕಾರ್ಡ್ ಹೆಂಗೆ ಬಂತು, ಆಧಾರ್ ಕಾರ್ಡ್ ಯಾರು ಮಾಡಿಸ್ಕೊಟ್ರು, ಅದರಲ್ಲಿ ಯಾವ ಭಾಷೆ ಮಾತಾಡೋರು ಎಷ್ಟಿದ್ದಾರೆ, ಇದೆಲ್ಲವನ್ನು ಕೂಡ ಆ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಮುಂದಿನ ಹೋರಾಟದ ರೂಪುರೇಷೆಗಳು ತಯಾರಾಗುವಂತಹ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಸರ್ಕಾರ ಈಗ ಅವರಿಗೆ ಮನೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ ಪರ್ಯಾಯವಾಗಿ. ಅದು ಕೂಡ ಆಗ್ತಾ ಇಲ್ಲ, ಭಾಳ ವಿಳಂಬ ಆಗ್ತಾ ಇದೆ. ಕಳೆದೊಂದು ತಿಂಗಳಿಂದ ಬಾಂಗ್ಲಾ ನಿವಾಸಿಗಳು ವಾಸ ಇದ್ದರು. ಸಮಿತಿಯ ಪ್ರಮುಖ ಶಾಸಕ SR ವಿಶ್ವನಾಥ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾತ್ಕಾಲಿಕವಾಗಿ ಮನೆಗಳನ್ನು ನಿರ್ಮಿಸಿಕೊಂಡು ವಾಸವಾಗಿದ್ದರು. ಕಾಂಗ್ರೆಸ್ ಪ್ರಭಾವಿಗಳ ಸಹಕಾರದಿಂದ ನೆಲೆ ನಿಂತಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ಕಳೆದೊಂದು ತಿಂಗಳಿನಿಂದ ಬಾಂಗ್ಲಾ ನಿವಾಸಿಗಳು ವಾಸವಿದ್ದರು. ಸಮಿತಿಯ ಪ್ರಮುಖ ಹಾಗೆ ಶಾಸಕರಾಗಿರುವಂತಹ SR ವಿಶ್ವನಾಥ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾತ್ಕಾಲಿಕವಾಗಿ ಮನೆಗಳನ್ನು ನಿರ್ಮಿಸಿಕೊಂಡು ವಾಸವಾಗಿದ್ದರು. ಕಾಂಗ್ರೆಸ್ ಪ್ರಭಾವಿಗಳ ಸಹಕಾರದಿಂದ ನೆಲೆ ನಿಂತಿದ್ದಾರೆ ಅಂಥೇಳಿ ಹೇಳಿದ್ದಾರೆ SR ವಿಶ್ವನಾಥ್. ಬಾಂಗ್ಲಾ ಮತ್ತು ರೋಹಿಂಗ್ಯಾದವರಿದ್ದರು. ನಾವು ಪರಿಶೀಲನೆ ಮಾಡಿದಾಗ ಅವ್ರು ಯಾರು ಕೂಡ ಅಲ್ಲಿ ಇರಲಿಲ್ಲ. ಆಲ್ರೆಡಿ ಅವ್ರನ್ನ ಶಿಫ್ಟ್ ಮಾಡಿದರು. ಯಾಕಂದರೆ ಅದಕ್ಕೆ ಮೊದಲೇ ಮಾಧ್ಯಮಗಳು ಕೂಡ ಸಾಕಷ್ಟು ಹೋಗಿ ಅವ್ರನ್ನೆಲ್ಲ ಒಬ್ಬೊಬ್ಬರನ್ನು ಇಂಟ್ರ್ಯೂ ಮಾಡೋವಂಥ ಸಂದರ್ಭದಲ್ಲಿ ಕೆಲವರು ತಡವರಿಸಿ ಉತ್ತರ ಕೊಡುವಂಥದ್ದು, ಸಿಗಾಕೊಂತೀವಿ ಅಂತೇಳಿ ಭಾಳ ವ್ಯವಸ್ಥಿತವಾಗಿ ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡೋವಂಥ ಕೆಲಸ ಮಾಡಿ ಅಲ್ಲಿ ಸುತ್ತಮುತ್ತಲು ಯಾರಿದ್ರಲ್ಲ ಅಲ್ಪಸಂಖ್ಯಾತರು, ಮುಸ್ಲಿಮ್ಸು, DJ ಹಳ್ಳಿಯವರು, ಕಾಡ್ಗೊಂಡಹಳ್ಳಿಯವರು ಮತ್ತು ಆ ಕೋಗಲ ಬಂಡೆ ಹತ್ರ ಬೇರೆ ಬೇರೆ ಇನ್ನೂ ಆ ಸುತ್ತಮುತ್ತಲು ಯಾರಲ್ಲಿ ಬಾಡಿಗೆ ಮನೆ ವಾಸ ಇದ್ದರು ಅವ್ರನ್ನ ತಂದು ಅಲ್ಲಿ ಕುಂಡಿಸಿದ್ರು. ನಾವು ಯಾರು ಹೋದರೂ ಕೂಡ ನಾನು 20 ವರ್ಷದಿಂದ ಇದ್ದೀನಿ, 15 ವರ್ಷ ಇದ್ದೀನಿ ಅಂತೇಳಿ ಆಧಾರ್ ಕಾರ್ಡ್ ಅವರೆಲ್ಲ ಕೊಡ್ತಾರೆ. ಮತ್ತು ಅವ್ರ ಕರೆಂಟ್ ಬಿಲ್ ಇಲ್ಲ, ಏನಿಲ್ಲ. 15 ವರ್ಷ 20 ವರ್ಷದಲ್ಲಿ ಇಲ್ಲ. ನಾವೆಲ್ಲ ಎಲ್ಲ ಸ್ಯಾಟಲೈಟ್ ಇಮೇಜ್ಗಳನ್ನು ಕೂಡ 2013ರಿಂದ ತೆಗೆದಿದ್ದೀವಿ ನಾವು. ಇದರಲ್ಲಿ ಐತೆ ನಿಮಗೆ ಬುಕ್ಕನ್ನು ಆಮೇಲೆ ನಿಮಗೆಲ್ಲ ಕೊಡ್ತೀವಿ. ಅದರಲ್ಲಿ ಯಾವುದೇ ಮನೆಗಳು ಕೂಡ ಆಗಿರಲಿಲ್ಲ. ಸೊ ಇಷ್ಟಾದ ಮೇಲೆ ನಾವು ಸತ್ಯಶೋಧನಾ ಸಮಿತಿಯವರಲ್ಲೂ ತಾವು ಕೂಡ ಇದ್ರಿ. ನಾವೆಲ್ಲ ಹೋದಾಗ ಕೆಲವರು ಕೇಳಿದಾಗ ನಾವು 7 ವರ್ಷ ಇದ್ವಿ, 8 ವರ್ಷ ಇದ್ವಿ, ಈ ಥರ ಎಲ್ಲ ಕುಡಿದ್ರು. ಕೊನೆಗೆ ನಮಗೂ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ವರದಿ ಸಲ್ಲಿಕೆಯಾಗಿದೆ. ಈಗ ಮುಂದಿನ ಒಂದು ಹೋರಾಟಕ್ಕೆ ಪೂರಕವಾಗಿ ಯಾವೆಲ್ಲ ಅಂಶಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ? ಸರ್ಕಾರಕ್ಕೆ ಮತ್ತೆ ಡ್ಯಾಮೇಜ್ ಮಾಡಲಿಕ್ಕೆ ಇದು ಅವರಿಗೆ ಅನುಕೂಲ ಆಗುತ್ತಾ ಅಂತ BJP ನಾಯಕರಿಗೆ? BJP SR ವಿಶ್ವನಾಥ್ ಏನಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿನ ಮಾಡಲಾಗಿತ್ತು, ಸತ್ಯಶೋಧನಾ ಸಮಿತಿ. ಈಗ ಅಲ್ಲಿ ಮೊದಲು ಬಾಂಗ್ಲಾ ಅಲ್ಲಿಂದ ಬಂದಂಥವ್ರು ರೋಹಿಂಗ್ಯಾಗಳು ಅವರೆಲ್ಲರೂ ಕೂಡ ವಾಸವಾಗಿದ್ದರು. ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ವಿಶ್ವನಾಥ್ ಅವರು ಮಾಡಿದ್ದಾರೆ. ಈಗ ಸುಮಾರು 108 ಪುಟಗಳ ಒಂದು ವರದಿ ವಿಜೇಂದ್ರ ಅವರಿಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಆ ವರದಿಯಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಮೊದಲು ಅಲ್ಲಿ ಇದ್ದಂಥ ವ್ಯವಸ್ಥೆ ಹೇಗಿತ್ತು, ಅಲ್ಲಿ ಪಾಳು ಜಾಗ ಇತ್ತಾ, ಕ್ವಾರಿ ಇತ್ತಾ, ಮೊದಲು ಸ್ಯಾಟಲೈಟ್ ಫೋಟೋಗಳನ್ನು ಕೂಡ BJP ನಾಯಕರು ಬಿಡುಗಡೆಯನ್ನು ಮಾಡಿದರು. ಸ್ವತಃ ಈ ಕಮಿಟಿ ಹೋಗಿ ಅಲ್ಲಿರುವಂಥ ನಿವಾಸಿಗಳನ್ನು ಮಾತನಾಡಿಸಿದರು. ಅವ್ರ ಹತ್ರ ಕರೆಂಟ್ ಬಿಲ್ ಇಲ್ಲ, ಕೆಲವೊಬ್ಬರ ಹತ್ರ ಆಧಾರ್ ಕಾರ್ಡ್ ಇಲ್ಲ,
ಬೇರೆ ಬೇರೆ ಅಲ್ಲೇ ಲೋಕಲ್ ಇರುವಂಥ ಅಲ್ಪಸಂಖ್ಯಾತರನ್ನ ಕರ್ಕೊಂಡು ಬಂದು ಅವ್ರಿಗೂ ಕೂಡ ಮನೆ ಕೊಡ್ತಿದ್ದಾರೆ ಅಂಥೇಳಿ ಆರೋಪ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಸತ್ಯಶೋಧನಾ ಸಮಿತಿ ಸಲ್ಲಿಸಿರುವಂಥ ವರದಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಹೈಲೈಟ್ ಮಾಡಲಾಗಿದೆ ಮತ್ತು ಮುಂದೆ BJP ಇದರ ಆಧಾರದ ಮೇಲೇ ಹೋರಾಟದ ರೂಪುರೇಷೆಗಳನ್ನು ರೆಡಿ ಮಾಡಿಕೊಳ್ಳುತ್ತಾ? ಹೌದು ಪ್ರಭು, ಕೋಗಿಲು ಕ್ರಾಸ್ನಲ್ಲಿ ಅಕ್ರಮವಾಗಿ ನೆಲೆ ನಿಂತಹ ಮತ್ತು ಅಲ್ಲಿ ನಿವಾಸಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವ ವಿಚಾರದಲ್ಲಿ ರಾಜಕೀಯ ಆಧಾರಿತವಾದಂಥ ಪ್ರಹಸನ ನಡೆದಿದೆ ಅನ್ನುವಂತಹ ವಿಚಾರವನ್ನು ತನ್ನ ಸತ್ಯಶೋಧನಾ ವರದಿಯಲ್ಲಿ BJP ತಂಡ ಉಲ್ಲೇಖ ಮಾಡಿದೆ. ಒಟ್ಟಾರೆ 180ಕ್ಕೂ ಹೆಚ್ಚು ಮನೆಗಳಿರುವಂತಹ ಕೋಗಿಲು ಕ್ರಾಸ್ನ ಬಂಡೆ ಅಂದರೆ ಆ ಪ್ರದೇಶ ಏನಿದೆ, ಒತ್ತುವರಿ ಪ್ರದೇಶ ಏನಿದೆ, ಅಲ್ಲಿ 176ಕ್ಕೂ ಹೆಚ್ಚು ಮನೆಗಳಿವೆ. ಅವುಗಳಲ್ಲಿ ಸ್ಥಳೀಯರು ಅಂತ ಕರೆಸಿಕೊಳ್ಳುವುದಕ್ಕೆ ಅರ್ಹತೆಯನ್ನು ಹೊಂದಿರುವಂತಹ ಕೇವಲ 20ಕ್ಕಿಂತ ಹೆಚ್ಚು ಕುಟುಂಬಗಳಷ್ಟೇ ಬಾಕಿ ಉಳಿದಿದೆ. ಅಂದರೆ 25ರಿಂದ 26 ಕುಟುಂಬಗಳಷ್ಟೇ ಉಳಿದುಕೊಂಡಿದೆ ಅನ್ನುವಂತಹ ಮಾಹಿತಿಯನ್ನು ಅದು ಕೊಟ್ಟಿದೆ. ಉಳಿದಂಥ ಅಲ್ಲಿದ್ದಂಥ ಬಾಕಿ ಕುಟುಂಬಗಳೆಲ್ಲವೂ ಕೂಡ ಅಕ್ರಮ ಮತ್ತು ವಲಸೆಯಿಂದಾಗಿ ಬಂದು ನೆಲೆ ನಿಂತ ಕುಟುಂಬಗಳು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದೆ. ಇಲ್ಲಿನ ವಿಚಾರಗಳಲ್ಲಿ ಪ್ರಮುಖವಾಗಿ ನೋಡೋದಾದರೆ ಬಾಂಗ್ಲಾದೇಶದ ರೋಹಿಂಗ್ಯಾ ವಿಭಾಗದ ಅಕ್ರಮ ವಲಸಿಗರೇ ಇಲ್ಲಿ ಹೆಚ್ಚಾಗಿ ನೆಲೆ ನಿಂತವರು ಅನ್ನುವಂಥ ವಿಚಾರವನ್ನು BJP ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ. ತಾವು ಪರಿಶೀಲನಾ ಸಂದರ್ಭಕ್ಕೆ ಹೋದಂತಹ ವಿಚಾರದಲ್ಲಿ ಅಲ್ಲಿ ಕೊಟ್ಟಂತಹ ದಾಖಲೆಗಳು ಮತ್ತು ಪಡೆದುಕೊಂಡಂಥ ವಿವರಗಳಿಗೆ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಸ್ಥಳೀಯರು ಅನ್ನುವಂಥ ವಿಚಾರವನ್ನು ಹೇಳಿಕೆಯಲ್ಲಿ ಅವರು ತೋರುತ್ತಿದ್ದಾರೆ ಹೊರತು ಅವಕ್ಕೆ ಬೇಕಾಗಿರುವಂಥ ದಾಖಲೆಗಳನ್ನು ಅವರು ಸಬ್ಮಿಟ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ಕೊಂಡಿದೆ. ಮತ್ತೊಂದು ಕಡೆ ಈ ಸರ್ಕಾರಿ ಜಾಗದ ಪ್ರದೇಶವನ್ನು ಇದುವರೆಗೂ ಒತ್ತುವರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ಯಾರು? ಸರ್ಕಾರದ ಈ ಜಾಗದಲ್ಲಿ ಕೂರಬೇಕು ಅಂತಂದರೆ ಲೋಕಲಿನ ಸಪೋರ್ಟ್ ಇರಬೇಕು. ಅಂದರೆ ಈಗಿನ ಮಾಹಿತಿಗಳು ಮತ್ತು ನಾವು ಕಲೆ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಸಹವರ್ತಿಗಳು ಸಚಿವರಿಗೆ ಅಂದರೆ ಕ್ಷೇತ್ರವನ್ನು ಪ್ರತಿನಿಧಿಸಿರುವಂಥ ಸಚಿವರಿಗೆ ಆಪ್ತರಾಗಿರುವಂಥವರ ಬಳಗದಲ್ಲಿರುವವರು ಇಲ್ಲಿನವರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ತನ್ನದೇ ಹೆಸರಿನಲ್ಲಿ ಲೇಔಟನ್ನು ಕಟ್ಟಿಕೊಡುವ ಮುಖಾಂತರ ಸರ್ಕಾರಿ ಜಾಗದ ಒತ್ತುವರಿಯನ್ನು ಕೂಡ ಅವರು ಮಾಡಿದ್ದಾರೆ. ಈ ರೀತಿ ಒತ್ತುವರಿಯಾಗಿ ಬಂದವರಲ್ಲಿ ಮುಸಲ್ಮಾನ ಕುಟುಂಬಗಳ ಸಂಖ್ಯೆ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದೆ. ಹಾಗೆ ಕೇರಳ ಈ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಪ್ರಹಸನದ ಭಾಗವಾಗಿ ನಿಂತಿತ್ತು. ಹಾಗೆ ಅವರು ಹೇಳಿಕೊಂಡಿರುವ ಹಾಗೆ ಅವರ ಪ್ರಜೆಗಳಾಗಿ ಅಥವಾ ಅಲ್ಲಿನ ಲೋಕಾಲಿಟಿಯನ್ನು ಹೊಂದಿರುವಂತಹ ಕೇವಲ ಒಂದು ಕ್ರೈಸ್ತ ಕುಟುಂಬ ಮಾತ್ರ ಇಲ್ಲಿತ್ತು ಅನ್ನೋದನ್ನು ಹೊರತುಪಡಿಸಿದೆ ಉಳಿದಂತೆ ಯಾವುದಕ್ಕೂ ಅವರಿಗೂ ಮತ್ತು ಇಲ್ಲಿನ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ಕೊಂಡಿದೆ. ಸೊ ಹೀಗೆ ಒಟ್ಟಾರೆ 108 ಪುಟಗಳ ವರದಿಯನ್ನು ಸಲ್ಲಿಸಿರುವಂತಹ BJP ಸತ್ಯಶೋಧನಾ ಸಮಿತಿ ಪ್ರಕರಣದ ತನಿಖೆಯನ್ನು NIAಗೆ ವಹಿಸಬೇಕು. ರಾಜ್ಯ ಸರ್ಕಾರದಿಂದ ಸಮಗ್ರ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸರ್ಕಾರ ಇದನ್ನು ಮಾಡದಿದ್ದರೆ ಅದರ ವಿರುದ್ಧ ಉಗ್ರ ಹೋರಾಟವನ್ನು ಮಾಡ್ತೇವೆ, ಕೇಂದ್ರ ಸರ್ಕಾರಕ್ಕೂ ಈ ವರದಿಯನ್ನು ಸಲ್ಲಿಸ್ತೇವೆ. ಆ ಮುಖಾಂತರ ಅಕ್ರಮ ವಲಸಿಗರನ್ನು ಹೊರಹಾಕುವ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಕೂಡ ಕೈ ಜೋಡಿಸಿಕೊಳ್ಳಬೇಕು. ರಾಜ್ಯದ ಪೊಲೀಸರು ಈ ನಿಟ್ಟಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೆ ಮನಸ್ಸು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡೋದಾಗಿ ಹೇಳ್ಕೊಂಡಿದ್ದಾರೆ. ರಾಜಭವನಕ್ಕೆ ತೆರಳಿಯೂ ಈ ವಿಚಾರದ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿದ್ದಾರೆ. ಪ್ರಭು, ಥ್ಯಾಂಕ್ ಯು.